ಬಾಳಿಗೆ ಸಮೃದ್ಧಿಯೊಂದಿಗೆ ಮಾಸ್ಟ್ರೇ. ಬಾಳಿಗೆ ಸಮೃದ್ಧಿಯೊಂದಿಗೆ. ನಾನು ಶಿವರಾತ್ರಿಯ ದಿನ ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ಆದಿಶಂಕರಾಚಾರ್ಯ ರಚಿಸಿದ ನಿರ್ವಾಣ ಶತಕಂ 6 ಶ್ಲೋಕಗಳನ್ನು ಕೇಳಿಸಿಕೊಂಡೆ. ನನಗೆ ತುಂಬಾ ಸಂತೋಷವಾಯಿತು. ಈ ಶ್ಲೋಕದ ಅರ್ಥ ತಿಳಿಸಿ ಮಾಸ್ಟ್ರೇ. ವೇದಾಂತದಲ್ಲಿರೋದು ಈ 6 ಶ್ಲೋಕದಲ್ಲಿವೆ. ಈ 6 ಶ್ಲೋಕನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುತ್ತೆ. ಮೊದಲನೇದು ಮನೋಬುದ್ಧಿಯ ಅಹಂಕಾರ ಚಿತ್ತಾನಿ ನಾಹಂ ನ ಚ ಚೋತ್ರ ಜಿಹ್ವೆ ನ ಚ ಗ್ರಹಣ ನೇತ್ರೆ ನ ಚ ವ್ಯೂಹ ಭೂಮಿರ್ನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದರ ಅರ್ಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ನಾನಲ್ಲ. ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತನ ಸೂಕ್ಷ್ಮ ಶರೀರ ಅಂತಾರೆ, ಅಹಂಕಾರನ ಕಾರಣ ಶರೀರ ಅಂತಾರೆ. ಅಂದರೆ ಸೂಕ್ಷ್ಮ ಶರೀರನೂ ನಾನಲ್ಲ, ಕಾರಣ ಶರೀರನೂ ನಾನಲ್ಲ. ನಂತರ ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳು ನಾನಲ್ಲ. ಈ ಪಂಚಭೂತಗಳಾದ ಈ ಸ್ಥೂಲ ಶರೀರನೂ ನಾನಲ್ಲ. ನಾನು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ನಾ ಈಗ 2ನೇ ಶ್ಲೋಕ ಓದ್ತೀನಿ ಮಾಸ್ಟ್ರೆ, ಅದರ ಅರ್ಥ ಹೇಳಿ. ನಚ ಪ್ರಾಣ ಸಂಯೋನ ವೈಪಂಚವಾಯು ನವಾ ಸಪ್ತ ಧಾತುರ್ನ ವಾ ಪಂಚಕೋಶ ನಾವಾಕ್ಪಾಣಿ ಪಾದೌ ನಾ ಚೋಪಸ್ಥಪಾಯು ಚಿದಾನಂದ ರೂಪ ಶಿವೋಹಂ ಶಿವ. ನಾವು ಹೇಳುವ ಪ್ರಾಣ ನಾನಲ್ಲ. ವಾಯುವಿನಲ್ಲಿರುವ ಪಂಚಪ್ರಾಣಗಳಾದ ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು, ಸಮಾನವಾಯು ನಾನಲ್ಲ. ಸಪ್ತಧಾತುಗಳಾದ ನಾವು ತಿನ್ನೋ ಆಹಾರ ಏನಾಗ್ತದೆ? ರಸ ಆಗ್ತದೆ, ರಕ್ತ ಆಗ್ತದೆ, ಮಾಂಸ ಆಗ್ತದೆ, ಕೊಬ್ಬಾಗ್ತದೆ, ಮೂಳೆ ಆಗ್ತದೆ, ಮೂಳೆ ಇರೋ ಮಜ್ಜೆ ಆಗ್ತದೆ, ಆಮೇಲೆ ವೀರ್ಯ ಆಗುತ್ತೆ. ಈ ಸಪ್ತಧಾತುಗಳು ನಾನಲ್ಲ. ಪಂಚಕೋಶಗಳಾದ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ನಾನಲ್ಲ. ಈ ಕರ್ಮೇಂದ್ರಗಳು ಸಹ ನಾನಲ್ಲ. ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈ 2ನೇ ಶ್ಲೋಕದಿಂದ ನಿಮಗೆ ಏನು ಅರ್ಥ ಆಯಿತು? ಇದರಿಂದ ನನಗೇನು ಗೊತ್ತಾಯ್ತು ಅಂದರೆ ಪಂಚಕೋಶಗಳು ನಾನಲ್ಲ, ಆತ್ಮ ಅಂತ ಗೊತ್ತಾಯ್ತು. 3ನೇ ಶ್ಲೋಕ ನೀವೇ ಹೇಳಿ ಮಾಸ್ಟ್ರೆ. 3ನೇ ಶ್ಲೋಕ ನಾಮೇ ದ್ವೇಷರಾಗೋ ನಾಮೇ ಲೋಭ ಮೋಹೋ ಮೊದನೈವ ಮೇನೈವ ಮಾಸ್ತರ್ಯ ಭಾವ ನಾ ಧರ್ಮೋ ನಾಚಾರ್ಥೋ ನಾ ಕಾಮೋ ನಾ ಮೋಕ್ಷ ಚಿದಾನಂದ ರೂಪೋಂ ಶಿವೋಹಂ ಶಿವೋಹಂ. ಇದರ ಅರ್ಥ ರಾಗದ್ವೇಷಗಳು ನಾನಲ್ಲ. ಈ ಅರಿಷ್ಟ ವರ್ಗ ಇದೆಯಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾಸ್ತರ್ಯಗಳು ಅವುಗಳು ನಾನಲ್ಲ. ಈ 4 ಪುರುಷಾರ್ಥ ಇದೆ. ಅದು ಯಾವುದು ಗೊತ್ತಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದೆಲ್ಲ ನಮಗೆ ಬೇಕಾಗ್ತದೆ. ಆದರೆ ನನಗೆ ಈ ಪುರುಷಾರ್ಥಗಳು ಬೇಕಾಗಿಲ್ಲ. ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ. 4 ಮತ್ತು 5ನೇ ಶ್ಲೋಕ ಹೇಳಿ ಮಾಸ್ಟ್ರೆ. 4ನೇ ಶ್ಲೋಕ ನಾ ಪುಣ್ಯಂ ನಾ ಪಾಪಂ ನಾ ಸೌಖ್ಯಂ ನಾ ದುಃಖಂ ನಾ ಮಂತ್ರಂ ನಾ ತೀರ್ಥಂ ನಾ ವೇದೋ ನಾ ಯಜ್ಞ ಅಹಭೋಜನೋ ನೈವ ಭೋಜ್ಯೋನೋ ಭೋಕ್ತ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಇದರ ಅರ್ಥ ಯಾವುದೇ ಸದ್ಗುಣ ನನ್ನಲ್ಲಿ ಇಲ್ಲ, ಸಂತೋಷ ಅಥವಾ ನೋವು ನನ್ನಲ್ಲಿ ಇಲ್ಲ, ಮಂತ್ರ, ತೀರ್ಥ, ವೇದ, ಯಜ್ಞಗಳ ಆಚರಣೆಯು ನನಗೆ ಅವಶ್ಯಕತೆ ಇಲ್ಲ, ಭೋಜನವೂ ನಾನಲ್ಲ, ಭೋಗಿಸೋನೂ ನಾನಲ್ಲ, ಅನುಭವಿಸೋನೂ ನಾನಲ್ಲ. ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ. 5ನೇ ಶ್ಲೋಕ ನಾಮೇ ಮೃತ್ಯು ಸಂಖ ನಾಮೇ ಜಾತಿ ಭೇದ ಪಿತನೈವ ಮೇನೈವ ಮಾತಾನ ಜನ್ಮ ನಾ ಬಂಧೂರ್ ನಾ ಮಿತ್ರುಂ ಗುರುನೈವ ಶಿಷ್ಯ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ನನಗೆ ಸಾವಿನ ಭಯವಿಲ್ಲ, ನನ್ನ ಹತ್ತಿರ ಜಾತಿ ಭೇದವಿಲ್ಲ, ನನಗೆ ತಂದೆ ಇಲ್ಲ, ತಾಯಿ ಇಲ್ಲ. ತಂದೆ ತಾಯಿ ಇಲ್ಲದ ಮೇಲೆ ನನಗೆ ಜನ್ಮ ಅನ್ನೋದಿದೆಯಾ? ಜನ್ಮ ಅನ್ನೋದು ಇಲ್ಲ. ನನಗೆ ಬಂಧು ಬಳಗ ಮಿತ್ರರು ಯಾರೂ ಇಲ್ಲ.
ಗುರು ಶಿಷ್ಯರು ಯಾರು ಇಲ್ಲ. ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ. 6ನೇ ಶ್ಲೋಕ ನಾನೇ ಹೇಳ್ತೀನಿ ಮಾಸ್ಟ್ರೆ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾನಾಂ ನಾಚಾ ಸಂಗಾತಂ ನೈವ ಮುಕ್ತಿರ್ನ ಮೇಯ ಚಿದಾನಂದ ರೂಪ ಶಿವೋಹಂ ಶಿವೋ. 1ನೇ ಶ್ಲೋಕದಿಂದ 5ನೇ ಶ್ಲೋಕ ತನಕ ನಾನು ಸ್ಥೂಲ ಶರೀರ ನಾನಲ್ಲ, ಸೂಕ್ಷ್ಮ ಶರೀರ ನಾನಲ್ಲ, ಕಾರಣ ಶರೀರ ನಾನಲ್ಲ ಅಂತ ಹೇಳಿದೆ. ಈಗ 6ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಸತ್ವ ರಜೋ ಗುಣರಹಿತ ಅವ್ಯಕ್ತ ಸ್ವರೂಪ ನಿರಾಕಾರ ರೂಪ ನಾನು. ಪ್ರಪಂಚದ ಎಲ್ಲ ಕಡೆ ಇರುವನು ನಾನು. ಸರ್ವ ಇಂದ್ರಿಯಗಳನ್ನು ವ್ಯಾಪಿಸಿರುವನು ನಾನು. ಪ್ರಪಂಚದ ಯಾವೇ ವಸ್ತುಗಳಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ. ನಾನು ಬಂದಿಯೂ ಇಲ್ಲ. ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಬಾಳ್ಗೆ ಸಮೃದ್ಧಿಯೊಂದಿಗೆ